ಶ್ರೀ ಗುರು ಚರಿತ್ರೆ ಪಾರಾಯಣ ಗ್ರಂಥ ಸರಳ ಕನ್ನಡದಲ್ಲಿ 2ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಶ್ರೀ ಸರಸ್ವತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ತ್ರಿಮೂರ್ತಿ ರೂಪನಾದ ನರಸಿಂಹ ಸರಸ್ವತಿ ಯತಿರಾಜರನ್ನು ಸ್ತುತಿಸುತ್ತ ನಾಮಧಾರಕನು ಆನಂದಭರಿತನಾಗಿ, ಗುರುದೇವ, ನೀನು ತ್ರಿಮೂರ್ತಿಗಳ ಸಾಕಾರ ರೂಪನಾಗಿದ್ದು ಕೃಷ್ಣಾ ತಟಾಕದಲ್ಲಿ ನೆಲೆಸಿ ನಿನ್ನ ಸದ್ಭಕ್ತರಿಗೆ ಆನಂದವನ್ನುಂಟು ಮಾಡುತ್ತಿರುವಿ. ನಿನ್ನ ಅಗಣಿತ ಲೀಲೆಗಳನ್ನು ದೇವತೆಗಳು ಸ್ವರ್ಗದಲ್ಲಿಯೇ ನೋಡಿ ಆನಂದ ಪಡುತ್ತಿರುವರು ಎಂದು ಪರಿಪರಿಯಾಗಿ ಸ್ತುತಿಸುತ್ತಾ ಮಾರ್ಗ ಆಯಾಸದಿಂದ ಬಳಲಿದವನಿಗಾಗಿ ಒಂದು ಮರದಡಿಯಲ್ಲಿ ವಿಶ್ರಮಿಸಿದನು. ಸ್ವಲ್ಪ ಸಮಯದಲ್ಲಿ ಆತನಿಗೆ ನಿದ್ರೆ ಆವರಿಸಿತು. ಅವನು ಒಂದು ಅದ್ಭುತವಾದ ಸ್ವಪ್ನ ಕೊಂಡನು. ಜಟಾಧಾರಿಯಾಗಿ ಭಸ್ಮ, ರುದ್ರಾಕ್ಷಿ, ಹುಲಿದೊಗಳನ್ನು ಧರಿಸಿದಂಥ ಯೋಗಿ ಓರ್ವನು ಪಿತಾಂಬರಧಾರಿಯಾಗಿ ಬರುತ್ತಿರುವ ಆತನ ಸ್ವಪ್ನದಲ್ಲಿ ಕಾಣಿಸಿತು. ಆ ಯೋಗೀಶ್ವರನು ನಾಮಧಾರಕನ ಹತ್ತಿರ ಬಂದು ಕುಳಿತು ನಾಮಧಾರಕನ ಹಣೆಗೆ ಭಸ್ಮ ಹಚ್ಚಿದನು ಮತ್ತು ಮೆಲುನೆಗೆ ಬೀರುತ್ತಾ ಆತನಿಗೆ ಅಭಯಹಸ್ತ ತೋರಿ ಆಶೀರ್ವಾದ ಮಾಡಿದನು. ನಾಮಧಾರಕನಿಗೆ ತಟ್ಟನೆ ಎಚ್ಚರವಾಯಿತು. ವಿಸ್ಮಯದಿಂದ ಸುತ್ತಮುತ್ತೆಲ್ಲ ನೋಡಿದನು. ಕನಸಿನಲ್ಲಿ ನೋಡಿದ ದಿವ್ಯ ಮೂರ್ತಿಯನ್ನೇ ನೆನೆಯುತ್ತಾ ಮುಂದೆ ಹೊರಟನು. ನಾಲ್ಕೆಂಟು ಹೆಜ್ಜೆ ನಡೆಯುವಷ್ಟರಲ್ಲಿಯೇ ತಾನು ಈ ಮೊದಲು ಸ್ವಪ್ನದಲ್ಲಿ ಕಂಡ ಯತೀಶ್ವರನು ಪ್ರತ್ಯಕ್ಷನಾಗಿ ಬರುತ್ತಿರುವುದನ್ನು ಕಂಡು ಆಶ್ಚರ್ಯ ಹೊಂದಿದನು. ನಾಮಧಾರಕನು ಕ್ಷಣವೇ ಆ ಯತೀಶ್ವರರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಉದ್ಧರಿಸು ತಂದೆ ಎಂದು ದೈನ್ಯದಿಂದ ಬೇಡಿಕೊಂಡಿದ್ದನು. ಯೋಗೀಶನೇ, ನಿನಗೆ ಜಯ ಜಯಕಾರವು. ಸಿದ್ಧಮುನಿಯೇ, ಕೃಪಾಸಾಗರನೇ, ಅಜ್ಞಾನ ತಮವನ್ನು ನಾಶ ಮಾಡಲು ನೀನೇ ಸಮರ್ಥನಾದ ಜ್ಞಾನಜ್ಯೋತಿಯು. ನಿನ್ನ ಪುಣ್ಯ ದರ್ಶನದಿಂದ ನನ್ನ ಪಾಪ ದುರಿತಗಳೆಲ್ಲ ದೂರವಾದವು. ನನ್ನನ್ನು ಉದ್ಧರಿಸುವುದಕ್ಕಾಗಿಯೇ ನೀನಿಲ್ಲಿಗೆ ಸಾಗಿ ಬಂದಿರುವೆ ಗುರುವಯ್ಯ. ನೀನು ಅದೆಲ್ಲಿಂದ ಇಲ್ಲಿ ಬಂದಿ? ನಿನ್ನ ಹೆಸರೇನು? ನಿನ್ನ ವಾಸಸ್ಥಳ ಯಾವುದು ಎಂದು ಪ್ರಶ್ನೆ ಮಾಡಲಾಗಿ ಅದಕ್ಕೆ ಆ ಸಿದ್ಧಮುನಿಯು, ಅಯ್ಯ, ನಾನೊಬ್ಬ ಯೋಗಿಯು. ತೀರ್ಥಯಾತ್ರೆ ಮಾಡುತ್ತಾ ಭೂಲೋಕ ಸ್ವರ್ಗದಲ್ಲಿ ಎರಡರಲ್ಲಿಯೂ ಸಂಚರಿಸ್ತಾ ಇರ್ತೀನಿ. ಭೀಮಾ ನದಿಗೆ ಅಮರ್ಜಾ ನದಿ ಕೂಡಿ ಸಂಗಮವಾದಲ್ಲಿ ಆ ನದಿ ತೀರದ ಮೇಲೆ ಗಾಣಗಾಪುರ ಎಂಬುದೊಂದು ಗ್ರಾಮವಿದೆ. ಅಲ್ಲಿ ನರಸಿಂಹ ಸರಸ್ವತಿಗಳೆಂಬ ಹೆಸರಿನ ಪ್ರಖ್ಯಾತ ಸ್ವಾಮಿಗಳಿದ್ದಾರೆ. ಅವರೇ ನನ್ನ ಪೂಜ್ಯ ಗುರುಗಳು. ಅವರು ಸಾಮಾನ್ಯರಲ್ಲ. ತ್ರಿಮೂರ್ತಿಗಳ ಸಾಕಾರ ರೂಪವೇ ನನ್ನ ಗುರುಗಳಾಗಿದ್ದಾರೆ. ಆ ದಯಾಸಾಗರಾದಂಥ ಗುರುಗಳೇ ಭಕ್ತೋದ್ಧಾರಕರಾಗಿ ನರದೇಹ ಧರಿಸಿ ಭೂಮಿಗೆ ಬಂದಿದ್ದಾರೆ. ಅವರ ಭಕ್ತರಿಗೆ ದೈನ್ಯವೆಂಬುದು ಗೊತ್ತಿಲ್ಲ. ಅವರು ಅಖಂಡ ಸಿರಿ ಸಂಪತ್ತುಗಳಿಂದಲೂ ಧನಾದಿಗಳಿಂದಲೂ ಯುಕ್ತರಾಗಿ ಅನವರತವೂ ಅಷ್ಟೈಶ್ವರ್ಯದಲ್ಲಿ ಬಾಳ್ತಾ ಇದ್ದಾರೆ. ಈ ರೀತಿಯಾಗಿ ಆ ಸಿದ್ಧಮುನಿಯ ಬಾಯಿಯಿಂದ ಗುರುಮಹಿಮೆಯನ್ನು ಕೇಳಿದ ನಾಮಧಾರಕನವನ್ನು ಈ ರೀತಿ ಪ್ರಶ್ನೆ ಮಾಡ್ತಾನೆ. ಸ್ವಾಮಿ, ಸಿದ್ಧಮುನೀಶ್ವರರೇ, ನಮ್ಮ ಪೂರ್ವಜರು ವಂಶ ಪರಂಪರೆಯಿಂದ ಗುರುಭಕ್ತಿಯನ್ನು ಆಚರಿಸುತ್ತಲೇ ಬಂದಿದ್ದಾರೆ. ನಾನೂ ಸಹಿತ ಸದಾ ಗುರುಧ್ಯಾನದಲ್ಲಿಯೇ ಮಗ್ನನಾಗಿದ್ದೇನೆ. ಹೀಗಿದ್ದು ನಮ್ಮ ತಾಪತ್ರಯಗಳು ತಪ್ಪದಾಗಿವೆಯಲ್ಲ, ಇದಕ್ಕೆ ಕಾರಣವೇನು? ನನಗೆ ಸಂಶಯ ಬರತೊಡಗ್ತಾ ಇದೆ. ನನ್ನ ಉದ್ಧಾರಕ್ಕಾಗಿಯೇ ಇಲ್ಲಿಗೆ ಬಂದ ತಾವು ದಯವಿಟ್ಟು ನನ್ನ ಸಂಶಯವನ್ನು ನಿವಾರಣೆ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳಲು ಅದಕ್ಕೆ ಸಿದ್ಧಮುನಿಗಳು ಈ ರೀತಿಯಾಗಿ ಹೇಳ್ತಾರೆ. ಅದೇನೆಂದರೆ, ಎಲೆ ಶಿಷ್ಯನೇ ಕೇಳು. ಗುರುಕೃಪೆಗೆ ಚಿಕ್ಕವರು ದೊಡ್ಡವರು ಎಂಬ ಭೇದ ಭಾವಗಳಿಲ್ಲ. ಅದು ಎಲ್ಲರಿಗೂ ಸರಿಯಾಗಿಯೇ ಆಗುವುದು. ಆತನು ಭಕ್ತವತ್ಸಲನು. ತನ್ನನ್ನು ನಂಬಿದವರೆಂದಿಗೂ ಕೈಬಿಡಲಾರನು. ಹೀಗಿದ್ದು ನಿನಗೆ ಕಷ್ಟ ಕಾರ್ಪಣ್ಯಗಳು ತಪ್ಪದಾಗಿವೆ ಎಂದು ಹೇಳುತ್ತಿರುವೆ ಎಂದ ಮೇಲೆ ನಿನ್ನ ಮನಸ್ಸು ಚಂಚಲವಾಗಿದೆ ಎಂದೇ ಅರ್ಥವಾಗುತ್ತದೆ.
ಅದಕ್ಕಾಗಿಯೇ ನೀನು ಈ ರೀತಿ ಕಷ್ಟವನ್ನು ಅನುಭವಿಸಬೇಕಾಗಿದೆ. ಶ್ರೀ ಗುರುವು ತ್ರಿಮೂರ್ತಿಗಳ ಅವತಾರನೆಂದು ದೃಢವಾಗಿ ನಂಬಬೇಕು. ಅಂಥ ಭಕ್ತನನ್ನು ಆ ಗುರುದೇವನು ನಿಶ್ಚಯವಾಗಿ ಕಾಪಾಡಿಯೇ ಕಾಪಾಡ್ತಾನೆ. ಒಂದು ವೇಳೆ ಹರಿಹರ ಬ್ರಹ್ಮಾದಿಗಳು ಭಕ್ತರ ಮೇಲೆ ಕೋಪಗೊಂಡು ಶಾಪವಿತ್ತರೆ, ಕೃಪಾಸಾಗರನಾದ ಗುರುದೇವನು ತನ್ನ ತಪೋಶಕ್ತಿಯಿಂದ ಆ ಭಕ್ತನ ಶಾಪವನ್ನು ದೂರೀಕರಿಸಿ ಆತನನ್ನು ಉಳಿಸಿಕೊಳ್ಳಲು ಸಮರ್ಥನಾಗಿರ್ತಾನೆ. ಆದರೆ ಅದೇ ಗುರುದೇವನು ಮುನಿದೆದ್ದು ಶಾಪ ಕೊಟ್ಟರೆ ಅಂಥವನನ್ನು ಉಳಿಸಿಕೊಳ್ಳುವುದಕ್ಕೆ ತ್ರಿಮೂರ್ತಿಗಳಿಗೂ ಸಾಧ್ಯವಾಗುವುದಿಲ್ಲಪ್ಪ. ಇದು ನಿಶ್ಚಯವೊಂದು ತಿಳಿದುಕೋ ಎಂದು ಸಿದ್ಧಮುನಿಯು ನುಡಿಯಲಾಗಿ ನಾಮಧಾರಕನು ಆತನಿಗೆ ಮತ್ತೊಮ್ಮೆ ಭಕ್ತಿಯಿಂದ ಕೈಮುಗಿದು, ಸ್ವಾಮಿ, ಗುರುವು ತ್ರಿಮೂರ್ತಿ ರೂಪನೆಂದು ಹೇಳುತ್ತಿರುವಿರಿ, ಅಲ್ಲದೆ ಹರಿ ಬ್ರಹ್ಮಾದಿಗಳು ಮುನಿದರು ತನ್ನ ಭಕ್ತರನ್ನು ಸಂಕಟದಿಂದ ಪಾರ ಮಾಡಲು ಗುರುವು ಸಮರ್ಥನಾಗಿರುವರೆಂದು ಹೇಳುವಿರಿ. ಇದು ಹೇಗೆ ಸಾಧ್ಯ? ಯಾವ ಶಾಸ್ತ್ರ ಪುರಾಣಗಳಲ್ಲಿ ಈ ಉಕ್ತಿಯು ಹೇಳಲ್ಪಟ್ಟಿದೆ ಎಂಬುದನ್ನೆಲ್ಲ ನನಗೆ ಸವಿಸ್ತಾರವಾಗಿ ತಿಳಿಸಿ ನನ್ನ ಮನಸ್ಸಿನ ಸಂಶಯವನ್ನು ದೂರ ಮಾಡಿ ಗುರು ಚರಣಗಳಲ್ಲಿ ನನ್ನ ಬುದ್ಧಿಯು ಮನಸ್ಸು ಸ್ಥಿರವಾಗಿ ನಿಲ್ಲುವಂತೆ ಕೃಪೆ ಮಾಡಬೇಕೆಂದು ವಿನಯದಿಂದ ಕೇಳಿಕೊಂಡನು. ಆಗ ಸಿದ್ಧಮುನಿಯು ಸಂತುಷ್ಟನಾಗಿ ಹೀಗೆ ಹೇಳತೊಡಗಿದನು, ಶಿಷ್ಯನೇ, ನಿನ್ನ ಪ್ರಶ್ನೆಗೆ ವೇದ ವಾದ್ಯಗಳ ಸಾಕ್ಷಿ ಕೊಟ್ಟು ಸವಿಸ್ತಾರವಾಗಿ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಮೊದಲು ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹುಟ್ಟಿದವು. ಅನಂತರ ಅವುಗಳಿಂದ ವಿಖ್ಯಾತವಾದ 18 ಪುರಾಣಗಳು ಹುಟ್ಟಿದವು. ಆ 18 ಪುರಾಣಗಳಲ್ಲೆಲ್ಲ ಬ್ರಹ್ಮವಾಕ್ಯವು ಪ್ರಸಿದ್ಧವಾಗಿರುವ ಪುರಾಣವೇ ಬ್ರಹ್ಮ ವೈವರ್ತವೆನಿಸುವುದು. ದ್ವಾಪಾರ ಯುಗಂತದಲ್ಲಿ ವಿಷ್ಣುಮೂರ್ತಿಯಾದ ಶ್ರೀಮನ್ನಾರಾಯಣನೇ ವ್ಯಾಸಮುನಿಯಾದನು. ಆತನೇ ಈ ಭೂಮಿಯ ಮೇಲೆ ಬ್ರಹ್ಮವಾಕ್ಯವನ್ನು ವಿಸ್ತಾರಗೊಳಿಸಿದನು. ವೇದವ್ಯಾಸರಿಂದ ಎಲ್ಲ ಋಷಿಗಳು ಶ್ರವಣ ಮಾಡಿದರು. ಅದೇ ಕಥೆಯನ್ನು ನಿನಗೀಗ ಸವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತಗೊಟ್ಟು ಆಲಿಸು. ಒಂದಾನೊಂದು ಕಾಲದಲ್ಲಿ ಕಲಿಯುಗವು ಬ್ರಹ್ಮದೇವನಲ್ಲಿಗೆ ಹೋಗಿ ಗುರು ಮಹಿಮೆಯು ವಿಷಯವಾಗಿ ಪ್ರಶ್ನೆ ಮಾಡಲು ಅದಕ್ಕೆ ಬ್ರಹ್ಮನು ಹೀಗೆ ಹೇಳಿದನು ಎಂದು ಹೇಳುತ್ತಿದ್ದಂತೆಯೇ ನಾಮಧಾರಕನು ಸಿದ್ಧಮುನಿಗೆ, ಸ್ವಾಮಿ, ಬ್ರಹ್ಮನು ಕಲಿಯುಗಕ್ಕೆ ಅದಾವ ನಿಮಿತ್ತವಾಗಿ ಗುರುಮಹಿಮೆಯನ್ನು ಹೇಳಬೇಕಾಗಿರುವುದನ್ನು ಮೊದಲು ನನಗೆ ನೀವು ತಿಳಿಸಿ, ನಂತರ ಆ ಕಥಾನಕವನ್ನು ವಿಸ್ತಾರವಾಗಿ ಹೇಳುವ ಕೃಪೆ ಮಾಡಬೇಕಂತ ವಿನಂತಿಸಿಕೊಂಡ್ಬಿಟ್ಟರು. ಸಿದ್ಧಮುನಿಯು ಮತ್ತೆ ಈ ರೀತಿಯಾಗಿ ಹೇಳಿದರು, ಶಿಷ್ಯೋತ್ತಮನೇ, ಕೇಳು. ಬಹುಕಾಲದ ಹಿಂದೆ ಮಹಾಪ್ರಳಯವಾದಾಗ ಶ್ರೀಮನ್ನಾರಾಯಣನು ಕಲ್ಪ ಸಮುದ್ರದಲ್ಲಿ ಆಲದೆಲೆಯೊಂದರ ಮೇಲೆ ನಿಶ್ಚೆಯಿಂದ ಮಲಗಿಕೊಂಡಿದ್ದನು. ಅವ್ಯಕ್ತ ಮೂರ್ತಿಯಾದ ಆತನಿಗೆ ಮತ್ತೆ ಸೃಷ್ಟಿಯನ್ನುಂಟು ಮಾಡಬೇಕೆಂದು ಬಯಕೆ ಉಂಟಾಯಿತು. ಆ ಆದಿಪುರುಷನು ಜಾಗೃತಗೊಂಡು ಸೃಷ್ಟಿಯ ವಿಚಾರ ಮಾಡುತ್ತಿದ್ದಂತೆಯೇ ಆತನ ಹೊಕ್ಕಳದಿಂದ ಒಂದು ಕಮಲವು ಅರಳಿ ನಿಂತಿತು. ಆ ಕಮಲದಲ್ಲಿ ಬ್ರಹ್ಮನು ಮೈದೋರಿ ಕುತೂಹಲದಿಂದ 4 ದಿಕ್ಕುಗಳನ್ನು ನೋಡತೊಡಗಿದನು. ತಕ್ಷಣವೇ ಆತನಿಗೆ 4 ಮುಖಗಳು ಉಂಟಾದವು. ತನ್ನ ಸುತ್ತಲೂ ಇನ್ನಾರೂ ಇಲ್ಲದ್ದನ್ನು ಗಮನಿಸಿದ ಬ್ರಹ್ಮದೇವನು ತಾನೇ ಬಲವಂತನೆಂದು ಅಹಂಕಾರದಿಂದ ನುಡಿಯತೊಡಗಿದನು. ಬ್ರಹ್ಮನ ಮಾತನ್ನು ಕೇಳಿ ವಿಷ್ಣುವು ನಗಾತ್ತಿದನು. ಅಲ್ಲದೆ ನಾನು ನಿನಗೆ ಜನ್ಮವಿತ್ತ ವಿಷ್ಣುವು, ನನ್ನನ್ನು ಆರಾಧಿಸಿ ಎಂದು ಗಂಭೀರವಾಗಿ ಹೇಳಿದನು. ಆಗ ಬ್ರಹ್ಮನು ವಿಸ್ಮಯದಿಂದ ಕೆಳಗೆ ನೋಡಲು ಸರ್ವವ್ಯಾಪಿಯಾದ ವಿಷ್ಣುವು ಆತನ ದೃಷ್ಟಿಗೆ ಗೋಚರಿಸಿದನು. ಕೂಡಲೇ ಬ್ರಹ್ಮದೇವನು ಆತನಿಗೆ ಭಕ್ತಿಯಿಂದ ನಮಸ್ಕರಿಸಿ ಬಹುಕಾಲದವರೆಗೆ ಅನೇಕ ವಿಧದಿಂದ ಸ್ತುತಿಸತೊಡಗಿದನು. ಬ್ರಹ್ಮನ ಸ್ತೋತ್ರದಿಂದ ಸಂತುಷ್ಟನಾದಂಥ ನಾರಾಯಣನು ಆತನಿಗೆ ಸೃಷ್ಟಿಯನ್ನು ರಚಿಸಬೇಕೆಂದು ಆಜ್ಞೆ ಮಾಡಿದನು. ಅದಕ್ಕೆ ಬ್ರಹ್ಮದೇವನು ವಿನಯ ವಿಧೇಯತೆಗಳಿಂದ ಕೈ ಮುಗಿದು, ತಂದೆಯೇ, ನನಗೆ ಸೃಷ್ಟಿಯ ರಚನೆ ಬಗ್ಗೆ ಏನೂ ತಿಳುವಳಿಕೆ ಇಲ್ಲ ಅಂದ ಮೇಲೆ
ನಿನ್ನ ಮಾರ್ಗದರ್ಶನವಿಲ್ಲದೆ ನಾನದನ್ನು ರಚಿಸುವುದೆಂತು ಎಂದು ಪ್ರಶ್ನೆ ಮಾಡಿದನು. ಆಗ ಬ್ರಹ್ಮನ ಅಹಂಕಾರವೆಲ್ಲವೂ ಅಳಿದು ಹೋಗಿತ್ತು. ಆತನ ನಿರಹಂಕಾರಯುಕ್ತವಾದಂಥ ಮಾತುಗಳನ್ನು ಕೇಳಿ ಸಂತುಷ್ಟನಾಗಿ, ಈ ವೇದಗಳುಂಟು, ಇವುಗಳನ್ನು ತೆಗೆದುಕೋ. ಸೃಷ್ಟಿಯ ರಚನೆಯ ವಿಧಾನವು ವೇದಗಳಲ್ಲಿ ಸಮೂಲಾಗ್ರವಾಗಿ ಉಂಟು. ಇವುಗಳ ಆಧಾರದಿಂದ ನೀನು ಎಡಬಿಡದೆ ಸೃಷ್ಟಿ ರಚನೆ ಮಾಡಿ ಪ್ರಕಾಶಗೊಳಿಸು ಅಂತ ನುಡಿದು ವೇದಗಳನ್ನು ಕೊಟ್ಟನು. ನಂತರ ಬ್ರಹ್ಮದೇವನು ವಿಷ್ಣುವಿನ ಆಜ್ಞೆಯ ಮೇರೆಗೆ ಸ್ಥಾವರ ಜಂಗಮಗಳಲ್ಲಿ ಉದ್ವಿಜ, ಸ್ವೇದಜ, ಅಂಡಜ, ಪಿಂಡಜ ಎಂಬ 4 ಪ್ರಕಾರದ ಅನೇಕ ಜೀವಿಗಳನ್ನು ನಿರ್ಮಾಣ ಮಾಡಿದನು. ನಂತರ ಸ್ವರ್ಗ, ಮರ್ತ್ಯ, ಪಾತಾಳಗಳೆಂಬ 3 ಲೋಕಗಳನ್ನುಂಟು ಸೃಷ್ಟಿ ಮಾಡಿದ. ಈ ರೀತಿಯಾಗಿ ಬ್ರಹ್ಮನಿಂದ ಈ ಸೃಷ್ಟಿಯು ಉತ್ಪತ್ತಿಯಾಗುವುದೆಂದು ವ್ಯಾಸರು ಹೇಳುತ್ತಾರೆ. ಅದೇ ವೇದವ್ಯಾಸರೇ 18 ಪುರಾಣಗಳನ್ನು ವಿಸ್ತರಿಸಿದರು. ಅವರು ಬ್ರಹ್ಮ ವೈವರ್ತಕ ಪುರಾಣಗಳಲ್ಲಿ ಹೇಳುವುದೇನೆಂದರೆ, ಸೃಷ್ಟಿ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ ಬ್ರಹ್ಮದೇವನು ನಿರ್ಗುಣ ಬ್ರಹ್ಮೋಪಸಕನಾದಂಥ ಸನಕಾದಿ ಮುನಿಗಳನ್ನು, ಸಗುಣ ಬ್ರಹ್ಮೋಪಸಕರಾದಂಥ ಮರೀಚ ಮುಂತಾದವರನ್ನು, ಅದಾದ ನಂತರ ದಾನವರನ್ನು ಹುಟ್ಟಿಸಿದ. ಕೃತ, ತೈತ್ರ, ದ್ವಾಪರ, ಕಲಿ ಹೀಗೆ 4 ಯುಗಗಳನ್ನು ನಿರ್ಮಾಣ ಮಾಡಿ ಅವುಗಳನ್ನು ಸರತಿಯಂತೆ ಕರೆದು ಒಬ್ಬರ ನಂತರ ಒಬ್ಬರು ಭೂಮಿಯ ಮೇಲೆ ಪ್ರವೇಶ ಮಾಡಬೇಕಂತೂ ಆಜ್ಞಾಪಿಸಿದನು. ಮೊದಲನೆಯದಾಗಿ ಕೃತಯುಗವು ಬ್ರಹ್ಮನಲ್ಲಿಗೆ ಬಂದು ನಮಸ್ಕರಿಸಿತು. ಆದರೆ ಲಕ್ಷಣಗಳಂತಿದ್ದವು ಎಂದರೆ, ಅವನು ಸತ್ಯಶೀಲನು, ಜ್ಞಾನ ಸಂಪನ್ನನು, ವೈರಾಗ್ಯ ಮೂರ್ತಿಯೂ ಆಗಿದ್ದನು. ಯಜ್ಞೋಪವಿತ ಜನಿವಾರವೇ ಆತನ ಮುಖ್ಯ ಆಭರಣವಾಗಿತ್ತು. ಹಣೆಯಲ್ಲಿ ಭಸ್ಮವು, ಕೊರಳು ಹಾಗೂ ಕೈ ಕಟ್ಟುಗಳಲ್ಲಿ ರುದ್ರಾಕ್ಷಿಯ ಸರಗಳು ಶೋಭಿಸ್ತಾ ಇದ್ದವು. ಇಂಥ ಸತ್ಯಮೂರ್ತಿಯಾದಂಥ ಆ ಯುಗಪುರುಷನಿಗೆ ಬ್ರಹ್ಮದೇವನು ಭೂಮಿಗೆ ಹೋಗಲು ಆಜ್ಞಾಪಿಸಿದೊಡನೆ ಆತನು, ನಾನು ಭೂಮಿಗೆ ಹೇಗೆ ಹೋಗಲಿ ತಂದೆಯೇ? ಅಲ್ಲಿಯ ಜನರು ಅಸತ್ಯವಾದಿಗಳು, ಪರನಿಂದಕರು, ಪರದ್ರ ವ್ಯಾಪಾರಕಾರರು, ಕೃತಜ್ಞರು ಆಗಿದ್ದಾರೆ. ಇಂಥವೆಲ್ಲ ನನಗೆ ಸಹನವಾಗಲಾರದು. ಅಂದ ಮೇಲೆ ನಾನು ಭೂಮಿಗೆ ಹೋಗಿ ಹೇಗೆ ವರ್ತಿಸಬೇಕು ಎಂದು ಪ್ರಶ್ನೆ ಮಾಡಿದನು. ಅದಕ್ಕೆ ಬ್ರಹ್ಮನು, ನೀನು ಭೂಮಿಯ ಮೇಲೆ ಹೋಗಿ ನಿನ್ನ ಸ್ವಭಾವದಂತೆ ಸತ್ವಗುಣದಿಂದಲೇ ಒರೆಸುತ್ತಾ ಕೆಲವು ಕಾಲ ಮಾತ್ರ ಅಲ್ಲಿ ವಾಸ ಮಾಡು. ಅಷ್ಟರಲ್ಲಿಯೇ ನಾನು ಇನ್ನೊಬ್ಬ ಯುಗಪುರುಷನನ್ನು ಕಳಿಸಿದ ಕೂಡಲೇ ನೀನು ಮರಳಿ ಬಂದುಬಿಡು ಎಂದು ಸಂತೈಸಿಸಿ ಭೂಮಿಗೆ ಕಳಿಸಿಕೊಟ್ಟನು. ಕೃತ ಅಥವಾ ಸತ್ಯಯುಗದ ಅವಧಿ ಮುಗಿಯುತ್ತಿದ್ದಂತೆ ಬ್ರಹ್ಮನು ತ್ರೇತಾಯುಗವನ್ನು ಕರೆದು ಭೂಮಿಗೆ ಅಟ್ಟಿದನು. ಆ ಯುಗಪುರುಷನ ಲಕ್ಷಣಗಳು ಹೀಗಿದ್ದವೆಂದರೆ, ಅವನ ಸ್ಥೂಲಕಾಯದವನಾಗಿದ್ದು ಕೈಯಲ್ಲಿ ಯಜ್ಞ ಸಾಮಗ್ರಿಗಳನ್ನು ಧರಿಸಿದನಾಗಿದ್ದನು. ಅಂತೆಯೇ ಈ ಯುಗದಲ್ಲಿಯ ಜನರು ಧರ್ಮವಂತರಾಗಿ ಯಜ್ಞ ಯಾಗಾದಿಗಳನ್ನು ನೆರವೇರಿಸ್ತಾ ಇದ್ದರು. ಬ್ರಾಹ್ಮಣರು ಕರ್ಮಠರಾಗಿ ಇರ್ತಾಯಿದ್ರು. ಈ ಸ್ಥಿತಿಯಲ್ಲಿ ತ್ರೈತ್ರಾಯುಗದ ಅವಧಿ ಮುಗಿದೊಡನೆ ಬ್ರಹ್ಮದೇವನು ದ್ವಾಪರ ಯುಗವನ್ನು ಕರೆದು ಭೂಮಿ ಇಳಿಸಿದನು. ಈ ಯುಗಪುರುಷರ ಲಕ್ಷಣಗಳೇನೆಂದರೆ, ಅವನ ಕೈಯಲ್ಲಿ ಖಡ್ಗ, ಗಂಡ್ವಾಂಗಗಳನ್ನು, ಧನುರ್ಬಾಣಗಳನ್ನು ಧರಿಸಿದವನಾಗಿದ್ದನು. ಉಗ್ರತೆ, ಶಾಂತಿ, ದಯೆ, ನಿಷ್ಠುರತೆ ಹೀಗೆ ಪರಸ್ಪರ ವಿರೋಧವಾಗಿದ್ದ 2 ಭಾವನೆ ಈತನಲ್ಲಿ ಕಂಡು ಬರ್ತಿದ್ವು. ಪಾಪ ಪುಣ್ಯಗಳೆರಡೂ ಸಮಾನವಾಗಿದ್ದಂತೆ ತೋರುತ್ತಾ ಇದ್ವು. ಇಂಥ ಲಕ್ಷಣಗಳನ್ನು ಹೊಂದಿದ ಆ ಯುಗಪುರುಷನು ಬ್ರಹ್ಮನ ಆಜ್ಞೆ ಪಡೆದು ಹರ್ಷದಿಂದ ಭೂಮಿಗೆ ಬಂದನು. ದ್ವಾಪರ ಯುಗದ ಅವಧಿ ಮುಗಿಯುತ್ತಿದ್ದಂತೆಯೇ ಬ್ರಹ್ಮದೇವನು ಕಲಿಯುಗವನ್ನು ಕರೆದನು. ಈ ಯುಗಪುರುಷನ ಲಕ್ಷಣಗಳು ಹೇಗಿದ್ದವೆಂದರೆ, ಇವನು ವಿಚಾರಹೀನ, ಪಿಶಾಚಿಯ ಲಕ್ಷಣಗಳನ್ನು ಹೊಂದಿದ್ದವನಾಗಿದ್ದನು. ಕೆಳಗೆ ಮುಖ ಮಾಡಿಕೊಂಡು ನಡೆಯುತ್ತಾ, ಬೀಳುತ್ತಾ, ಏಳುತ್ತಾ, ಮುಪ್ಪು ಮತ್ತು ವೈರಾಗ್ಯರಹಿತ ಸ್ಥಿತಿಯನ್ನು ಹುಚ್ಚನಂತೆ ಆಳುತ್ತಾ, ಬೈದಾಡುತ್ತಾ, ಪಾಪ ಮಿಶ್ರಿತ ಸ್ತುತಿ ಮಾಡುತ್ತಾ, ಬಲಗೈಯಲ್ಲಿ
ತನ್ನ ನಾಲಿಗೆಯ ಎಡಗೆಯಲ್ಲಿ ಲಿಂಗ ಶಿಷ್ಣವನ್ನು ಹಿಡುಕೊಂಡು ಕುಣಿದಾಡುತ್ತಾ ಬ್ರಹ್ಮನೆದುರಿಗೆ ಬಂದು ನಿಂತ. ಅವನ ವಿಕಾರ ರೂಪವನ್ನು ನೋಡಿ ಬ್ರಹ್ಮನ ನಗುತ್ತಾ, ಎಲ್ಲೋ ಕಲಿಪುರುಷನೇ, ನೀನು ನಿನ್ನ ಕೈಯಲ್ಲಿ ಏನು ಹಿಡಿದುಕೊಂಡಿದ್ದೀಯಾ? ನಾಲಿಗೆಗಳನ್ನು ಹಿಡಿದುಕೊಂಡಿರುವುದಕ್ಕೇಕೆ? ಶಿಷ್ಣ ಮತ್ತು ನಾಲಿಗೆಯನ್ನು ಹಿಡಿದುಕೊಂಡಿದ್ದೀಯೇಕೆ ಅಂತ ಕೇಳಿದಾಗ, ಕಲಿಯುಗವು ಬ್ರಹ್ಮದೇವ, ನೀನು ನನ್ನನ್ನು ಭೂಮಿಗೆ ಕಳಿಸಿದ್ದಾದರೆ ಇವೆರಡರ ಬಲದಿಂದಲೇ ಎಲ್ಲ ದೇಶದ ಜೀವಿಗಳನ್ನು ಗೆಲ್ಲುವೆನು. ನನಗವರ ಭಯವೇ ಇಲ್ಲ. ಆದರೆ ಈ ಎರಡು ಕೈಯಲ್ಲಿ ಇಟ್ಟುಕೊಳ್ಳುವಂಥ ಅಂಕಿತದಲ್ಲಿಟ್ಟುಕೊಂಡವರಿಗೆ ಮಾತ್ರ ನಾನು ಸೋತು ಶರಣಾಗ್ತೇನೆ. ನನ್ನ ಧರ್ಮ ವಿಘಾತುಕ ಸ್ವಭಾವ. ನಾನು ಸ್ವೇಚ್ಛಾಚಾರಿಯು, ಪರಸ್ತ್ರೀ, ಪರವಿತ್ತಾಪಹರಕರು ನನ್ನ ಬಂಧುಗಳು. ಪಕ್ಷಪಾತ, ಮತ್ಸರ, ಬುದ್ಧಿ, ಡಾಂಬಿಕತನವುಳ್ಳವರು ನನ್ನ ಪ್ರಾಣ ಸ್ನೇಹಿತರು. ಸೋಗಿನ ಸಾಧುಗಳು ನನಗೆ ಆಪ್ತರು. ಇನ್ನುಳಿದ ಸಜ್ಜನರು, ಸಾಧು ಸತ್ಪುರುಷರೆಲ್ಲ ನನ್ನ ವೈರಿಗಳು ಎಂದು ನುಡಿಯಲಾಗಿ, ಅದಕ್ಕೆ ಬ್ರಹ್ಮದೇವನು, ಸರಿ, ಹಾಗೆಯೇ ಆಗಲಿ, ನಿನ್ನ ಸ್ವಭಾವದಂತೆಯೇ ನೀನು ವರ್ತಿಸು. ಆದರೆ ನಿನಗೆ ಕೆಲವು ಸೂಕ್ತ ಸಲಹೆಗಳನ್ನು ನೀಡುತ್ತೇನೆ, ಕೇಳು. ಅವುಗಳನ್ನು ಲಕ್ಷ್ಯ ಕೊಟ್ಟು ಕೇಳಿಸಿಕೊಂಡು ನೀನು ಭೂಮಿಗೆ ತೆರಳು. ಅದೇನೆಂದರೆ, ನೀನು ಯುಗದಲ್ಲಿ ಮಾನವನಿಗೆ ಕೇವಲ 100 ವರ್ಷಗಳ ಆಯುಷ್ಯವನ್ನು ಕೊಟ್ಟಿದ್ದೇನೆ. ಮೊದಲನೇ ಯುಗದಂತೆಯೇ ಅವರು ಸಹಸ್ರಾರು ವರ್ಷ ಬಾಳಿ ಬದುಕಲಾರರು. ಅವರು ಧ್ಯಾನ ಅನುಷ್ಠಾನ ಮಾಡುವರು, ತೀವ್ರ ಸದ್ಗತಿ ಹೊಂದುವರು. ಅಂಥವರಿಗೆ ನೀನು ಸಹಕಾರಿಯಾಗಿ ವರ್ತಿಸು ಎಂದು ಹೇಳಲು, ಅದಕ್ಕೆ ಕಲಿಯುಗವು ಮಾಡುವರು, ತೀವ್ರ ಸದ್ಗತಿ ಹೊಂದುವರು, ಅಂಥವರಿಗೆ ನೀನು ಸಹಕಾರಿಯಾಗಿ ವರ್ತಿಸುವಂತ ಕೇಳಿದ ತಕ್ಷಣ, ದೇವ, ನೀನು ಯಾರಿಗೆ ಸಹಕಾರ ನೀಡೆಂದು ಹೇಳುತ್ತಿರುವೆಯೋ ಅಂಥ ಸಾಧು ಸಜ್ಜನರು, ಸತ್ಯವಂತರು ನನಗೆ ವೈರಿಗಳೇ ಆಗಿರುತ್ತಾರೆ. ಅಂದ ಮೇಲೆ ಅವರಿಗೆ ನಾನು ಸಹಾಯ ಮಾಡುವುದಕ್ಕೆ ಹೇಗೆ ಸಾಧ್ಯ? ಅಲ್ಲದೆ ಅಂಥ ಧರ್ಮಾತ್ಮರಿಗೂ ಇರುವ ತಾಣಕ್ಕೆ ಹೋಗಲು ನನಗೆ ಧೈರ್ಯವಾದರೂ ಹೇಗೆ ಬಂದಿತು? ಈ ಬಗ್ಗೆ ನನಗೆ ನಿಜವಾಗಿಯೂ ಭೀತಿ ಉಂಟಾಗ್ತಾ ಇದೆ. ಅದರಲ್ಲಿಯೂ 50 ಕೋಟಿ ಯೋಜನದ ಮೇಲೆ ಭೂಮಂಡಲದ 50 ಕೋಟಿ ಜನರ ಇರತಕ್ಕಂಥ ಆ ಭೂಮಂಡಲದಲ್ಲಿ ಭರತಖಂಡ ಎಂಬಂಥ ಪುಣ್ಯ ಭೂಮಿ ಇದೆ. ಅಲ್ಲಿ ಹೋದರಂತೂ ನನಗೆ ನಿಶ್ಚಯವಾಗಿ ಹೊಡೆತಗಳು ಬೀಳುತ್ತವೆ. ಎಂದ ಮೇಲೆ ನಾನೆಂತೂ ಹೋಗಲಿ ಎಂದು ಪ್ರಶ್ನೆ ಮಾಡಿದನು. ಕಲಿಯುಗದ ಕಲಿಯು ಆಡಿದ ಮಾತುಗಳನ್ನು ಬ್ರಹ್ಮದೇವ ಕೇಳಿಸಿಕೊಂಡ. ಬ್ರಹ್ಮದೇವ ಮತ್ತೆ ಉತ್ತರ ಕೊಡ್ತಾನೆ, ಎಲೈ ಕಲಿಯೇ, ಹೆಚ್ಚಿನ ಪುಣ್ಯ ಸಂಪಾದಿಸಿದ ಧರ್ಮಿಷ್ಠರಿಗೆ ಮಾತ್ರ ನೀನು ಅಂಜಬೇಕಾದದ್ದು ನ್ಯಾಯವೇ ಆಗಿದೆ. ಆದರೆ ನಿನ್ನ ಪ್ರವೇಶವಾದ ನಂತರ ಅಂಥ ಸತ್ಪುರುಷರು ಭೂಮಿಯಲ್ಲಿ ಉಳಿಯುವುದಾದರೂ ಎಷ್ಟು ಜನ? ಧರ್ಮದಿಂದ ನಡೆಯಬೇಕೆನ್ನುವಂಥವರು ನಿನ್ನ ಉಪದ್ರವ ತಪ್ಪುವಂತಿಲ್ಲ. ಉಪದ್ರವ ಹೆಚ್ಚಾದರೆ ಅವನು ತಡೆಯಲಾರ. ಅಂದ ಮೇಲೆ ಅದರಲ್ಲಿ ಬಹುಸಂಖ್ಯಾತರಿಗೆ ಈಶ್ವರನ ಪ್ರಾಪ್ತಿಯೇ ಇಲ್ಲ. ಆದರೆ ಅಂತಃಕರಣ ಶುದ್ಧ ಇದ್ದವನಿಗೆ ಮಾತ್ರ ನಿನ್ನ ಉಪದ್ರವಗಳನ್ನು ಸಹಿಸಿ ಪಾರಾಗುವನು. ನಿನ್ನ ದೋಷಗಳು ಆತನಿಗೆ ಅಂಟಲಾರವು. ಹರಿಹರರ ಸ್ಮರಣೆ ಮಾಡುತ್ತಿರುವವರಿಗೂ ಗುರು ಸೇವೆ ಮಾಡುವವರಿಗೂ ನಿನ್ನ ದೋಷ ತಗುಲಿಸಿಕೊಡದು. ಅಲ್ಲದೆ ಗೋಬ್ರಾಹ್ಮಣ ಪರಿಪಾಲಕರಿಗೂ ಶಿವಭಕ್ತ, ವಿಷ್ಣು ಭಕ್ತ, ತುಳಸಿ ಭಕ್ತ, ಗುರುಭಕ್ತ, ಶಾಸ್ತ್ರ ಪುರಾಣಗಳ ಶ್ರವಣ ಮಾಡುವವ, ಪಾರಾಯಣ ಮಾಡುವವ, ಧರ್ಮದಂತೆ ನಡೆಯುವವ, ಇವರಾರ ಗೊಡವೆಯೂ ಕೂಡ ನೀನು ಹೋಗಕೂಡದು ಎಂದು ಆಜ್ಞಾಪಿಸಿದನು. ಅದಕ್ಕೆ ಕಲಿಯು, ಬ್ರಹ್ಮದೇವನೇ, ಗುರು ಮಹಿಮೆ ಎಂತಿರುವುದನ್ನು ನನಗೆ ವಿವರಿಸಿ ಹೇಳೆಂದು ಪ್ರಶ್ನೆ ಮಾಡಲು ಬ್ರಹ್ಮದೇವನು ಈ ರೀತಿ ಹೇಳುತ್ತಾನೆ. ಅದೇನೆಂದರೆ, ಕಲಿಪುರುಷನೇ ಕೇಳು. ಗುರು ಶಬ್ದದೊಳಗಿನ ಗಕಾರಕ್ಕೆ ಸಿದ್ಧಿದಾಯಕವಾಗಿರುವುದಲ್ಲದೆ ಇದರಲ್ಲಿ ಗಣೇಶ, ಅಗ್ನಿ, ವಿಷ್ಣು, ಗುರು ಹೀಗೆ 4 ದೈವೀ ಶಕ್ತಿಗಳಿಂದ ಕೂಡಿರುತ್ತವೆ. ಉಕಾರವು ವಿಷ್ಣುವಿನ ಅವ್ಯಕ್ತ ವಿಷ್ಣು ಸ್ವರೂಪವಾಗಿದೆ. ರಕಾರಕ್ಕೆ ಶಾಪವನ್ನು ನಾಶ ಮಾಡುವನು ಎಂದು ಅರ್ಥವಾಗ್ತದೆ. ಇದಲ್ಲದೆ ಗುರು ಎಂಬ ಶಬ್ದದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಅಗ್ನಿ, ಶಜ್ಞರ್ಧರ ಇವರೆಲ್ಲರೂ ಅಡಕವಾಗಿರ್ತಾರೆ. ವಿವೇಕ, ಧರ್ಮ, ಭಕ್ತಿ, ವೈರಾಗ್ಯ ಇವುಗಳಿಗೆಲ್ಲವೂ ಗುರುವೇ ಮಾರ್ಗದರ್ಶನಕ ಆಗಿರುವುದರಿಂದ ತ್ರಿಮೂರ್ತಿ ಹಾಗೂ ಸಕಲ ದೇವತೆಗಳಿಂತಲೂ ಗುರುನಾಥನೇ ಹೆಚ್ಚಿನವನು.
ಅವನನ್ನು ಸೇವಿಸುವುದರಿಂದ ಸಕಲ ಸಿದ್ಧಿಗಳು ಸುಲಭವಾಗಿ ನೆರವೇರಿಸುವವು. ಅದಕ್ಕಾಗಿಯೇ ಗುರುಪಿತ ಗುರುರ್ಮಾತಾ ಗುರುರ್ದೇವ ಪರಶಿವ ಶಿವೇರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಅಂತ ಹೇಳಿದ್ದಾರೆ. ಅಂದರೆ ಗುರುವೇ ತಂದೆ, ಗುರುವೇ ತಾಯಿ, ಗುರುವೇ ಆ ಪರಶಿವನ ಸಗುಣ ರೂಪನು. ಒಂದು ವೇಳೆ ಶಿವನು ಸಿಟ್ಟಾದರೆ ಅಂಥವನನ್ನು ಕಾಯಲು ಗುರು ಸಮರ್ಥನಾಗಿರ್ತಾನೆ. ಆದರೆ ಗುರುವೇ ಕೋಪಿಸಿದರೆ ಮಾತ್ರ ಅಂಥವರನ್ನು ರಕ್ಷಿಸಿಕೊಳ್ಳುವುದಕ್ಕೆ ಪ್ರತ್ಯಕ್ಷ ಪರಮಾತ್ಮನಿಂದಾಗಲೂ ಶಕ್ಯವಿಲ್ಲ ಅಂತ ಹೇಳ್ತಾನೆ. ಇಂತಹ ಸದ್ಗುರುವಿನ ಕೃಪೆಯನ್ನು ಸಂಪಾದಿಸುವನ ಪುಣ್ಯಕ್ಕೆ ಎಣೆಯೇ ಇಲ್ಲ ಕಲಿಯೇ. ನಿನಗೆ ಗುರುವಿನ ಮಹಿಮೆ ಬಗ್ಗೆ ಒಂದು ಶ್ರುತಿ ಶ್ಲೋಕ ಹೇಳುತ್ತೇನೆ, ಲಕ್ಷ್ಯ ಕೊಟ್ಟು ಕೇಳು. ಗುರುಂ ವಿನಾ ನ ಶ್ರವಣಂ ಭವೇತ್ಕ ಸ್ಯಾಪಿ ಕಶ್ಯಚಿತ್ ವಿನಾ ಕರಣೇನ ಶಾಸ್ತ್ರಸ್ಯ ಶ್ರವಣಂ ತತ್ಕುತೋ ಭವೇತ್. ಬಹಳ ಸುಂದರವಾದಂಥ ಶ್ಲೋಕ ಆತನಿಗೆ ಹೇಳ್ತಾನೆ. ಇದರ ಅರ್ಥ ಏನೆಂದರೆ, ಗುರುವಿಲ್ಲದೆ ಯಾವ ವ್ಯಕ್ತಿಗೂ ಏನನ್ನೂ ಶ್ರವಣ ಮಾಡಲಿಕ್ಕೆ ಆಗದು. ಶ್ರವಣವಾದರೆ ಮಾತ್ರ ಮನುಷ್ಯನಿಗೆ ಶಾಸ್ತ್ರಗಳನ್ನು ತಿಳಿದುಕೊಂಡು ಜೀವನ ಮುಕ್ತಿ ಪಡೆಯುವುದಕ್ಕೆ ಸಾಧ್ಯವಾದೀತೆ ಹೊರತು ಗುರುವಿಲ್ಲದವನ ಬಾಳು ಕಿವಿಗಳು ಕೇಳಿಸದ ಕಿವುಡನೋಪಾದಿಯಲ್ಲಿ ನಿಷ್ಫಲಶವಾದದ್ದೇ ಸರಿ ಎಂದು ಹೇಳುತ್ತಾನೆ. ಈ ಕಾರಣದಿಂದಲೇ ಗುರುವು ಪ್ರಕಾಶ ಜ್ಞಾನಮಯ ಜ್ಯೋತಿಯ ಸ್ವರೂಪನೆಂದು ತಿಳಿಯಲ್ಪಡುತ್ತಾನೆ. ಗುರು ಸೇವೆಯಿಂದ ಸಕಲ ವಿದ್ಯೆಗಳು ಸಿದ್ಧಿಯಾಗುವು. ಈ ಬಗೆಗೆ ಪೂರ್ವಕಾಲದಲ್ಲಿ ನಡೆದ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಬಹಳ ದಿನಗಳ ಹಿಂದಿನ ಸಂಗತಿ. ಗೋದಾವರಿಯ ತಟಾಕದಲ್ಲಿ ಅಂಗೀರಸ ಮಹಾಮುನಿಯು ಆಶ್ರಮವಾಸಿಯಾಗಿ ಇರ್ತಾ ಇದ್ದ. ಅಲ್ಲಿ ದೊಡ್ಡ ದೊಡ್ಡ ಮರಗಳಿಂದ ಕೂಡಿದಂಥ ದೊಡ್ಡ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಕಸ್ತೂರಿ ಮೃಗ, ಜಿಂಕೆ ಮುಂತಾದ ವನ್ಯ ಪ್ರಾಣಿಗಳು ವಾಸ ಮಾಡುತ್ತಿದ್ದವು. ಬ್ರಹ್ಮ ಋಷಿಗಳೇ ಮೊದಲಾದ ಎಷ್ಟೋ ಜನರು ಅಲ್ಲಿ ತಪಸ್ಸು ಮಾಡ್ತಾಯಿದ್ರು. ಅದರಲ್ಲಿ ಪೈಲ ಋಷಿಯ ಮಗನಾದ ವೇದ ಧರ್ಮದ ಹೆಸರಿನ ಒಬ್ಬ ವಿದ್ಯಾವಂತನಾದ ಬ್ರಾಹ್ಮಣನಿದ್ದನು. ಅವನಲ್ಲಿ ಎಷ್ಟೋ ಜನರು ಶಿಷ್ಯರು ವೇದಶಾಸ್ತ್ರಗಳ ಜ್ಞಾನ ಪಡೆಯುವುದಕ್ಕಾಗಿ ಅಧ್ಯಯನ ಮಾಡಲು ಬಂದಿದ್ದನು. ಅವರಲ್ಲಿ ಸಂದೀಪಕನೆಂಬ ಹೆಸರಿನ ಓರ್ವ ಶಿಷ್ಯನು ಗುರುಸೇವೆ ಮಾಡುವುದರಲ್ಲಿ ಪ್ರಸಿದ್ಧನಾಗಿದ್ದನು. ನಿತ್ಯವೂ ಗುರುಸೇವೆ ಮಾಡುತ್ತಾ ವೇದಶಾಸ್ತ್ರಗಳನ್ನು ಮನಪೂರ್ವಕವಾಗಿ ಅಭ್ಯಾಸ ಮಾಡ್ತಾ ಇದ್ದನು. ಹೀಗಿರುತ್ತಲೂ ಒಂದು ದಿವಸ ವೇದ ಧರ್ಮವನ್ನು ತನ್ನ ಶಿಷ್ಯರಿಗೆಲ್ಲ ಹತ್ತಿರ ಕರೆದು, ನನ್ನ ಪ್ರೀತಿಯ ಶಿಷ್ಯರೇ, ನಿಮಗೆ ನನ್ನ ಮೇಲೆ ನಿಜವಾದ ಭಕ್ತಿ ಪ್ರೀತಿಗಳು ಇದ್ದದ್ದೇ ಆದರೆ ನೀವು ನನ್ನದೊಂದು ವಚನವನ್ನು ಪಾಲಿಸಬೇಕೆಂದು ನುಡಿಯಲಾಗಿ ಆ ಶಿಷ್ಯರೆಲ್ಲರೂ ಬಹು ಶ್ರದ್ಧೆಯಿಂದ ಉತ್ಸಾಹಭರಿತರಾಗಿ, ಗುರುಗಳೇ, ತಾವು ನಮ್ಮ ಉದ್ಧಾರಕರು, ತಮ್ಮ ಆಜ್ಞೆ ಪಾಲಿಸುವುದು ನಮ್ಮ ಕರ್ತವ್ಯವಾಗಿದೆ. ಗುರುವಾಜ್ಞೆಯನ್ನು ಮನ್ನಿಸಿ ನಡೆಯಲಾರದಂಥ ಶಿಷ್ಯನು ಘೋರವಾದ ರೌರವ ನರಕವನ್ನು ಅನುಭವಿಸಬೇಕಾಗ್ತದೆ. ಅದಕ್ಕಾಗಿ ತಮ್ಮ ಆಜ್ಞೆ ಏನಿದ್ದರೂ ನಾವು ಅಂಗೀಕರಿಸಲು ಸಿದ್ಧರಾಗಿದ್ದೇವೆ ಎಂದು ನುಡಿದುಬಿಟ್ಟರು. ಅವರ ಉತ್ತರವನ್ನು ಕೇಳಿ ವೇದ ಧರ್ಮವನ್ನು ತುಂಬ ಸಂತೋಷಭರಿತನಾಗಿ ಆ ವೇದ ಧರ್ಮನು, ಮಕ್ಕಳೇ ಕೇಳಿರಿ, ನಾನು ಪೂರ್ವದಲ್ಲಿ ಕಳೆದ ಸಾವಿರಾರು ಜನ್ಮಗಳಲ್ಲಿ ಅಗಣಿತವಾದ ಪಾಪಕರ್ಮಗಳನ್ನು ಮಾಡಿದ್ದೇನೆ. ಇದುವರೆಗೆ ನಾನು ಮಾಡಿದ ಪೂಜಾ ಅನುಷ್ಠಾನಗಳಿಂದ ಅವುಗಳೆಲ್ಲ ಅನೇಕ ಪಾಪಗಳನ್ನು ತೊಳೆದುಕೊಳ್ಳುವಂಥ ಪ್ರಯತ್ನವನ್ನು ಪಟ್ಟಿದ್ದೇನೆ. ನಾನು ಇನ್ನೂ ಈ ದೇಹದಿಂದ ಭೋಗಿಸಿಯೇ ಕೊಳ್ಳುವುದಕ್ಕೆ ಇರಬೇಕಾದಂಥ ಕೆಲವು ವಿಶಿಷ್ಟ ಪಾಪಗಳು ನನ್ನ ಹೆಸರಿನಲ್ಲಿ ಸಂಕುಚಿತವಾಗಿ ಉಳಿದುಕೊಂಡಿವೆ. ಅವುಗಳನ್ನು ನಾವು ಇದೇ ದೇಹದಿಂದಲೇ ಅನುಭವಿಸುತ್ತಿರಬೇಕು. ಇಲ್ಲವಾದರೆ ನನಗೆ ಜೀವನ ಮುಕ್ತಿ ದೊರೆಯಲಾರದು. ಈ ಪಾಪಗಳನ್ನು ಅನುಭವಿಸುವುದಕ್ಕಾಗಿಯೇ ನಾನು ಮತ್ತೊಮ್ಮೆ ಜನ್ಮ ಹೊತ್ತಿ ಮರುಜನ್ಮವನ್ನು ಪಡೆಯಬೇಕಾಗುತ್ತದೆ. ಈ ಪಾಪಗಳನ್ನು ಕಳೆದುಕೊಳ್ಳಲು ಶ್ರೀ ಕಾಶಿಯೇ ಉತ್ತಮ ಸ್ಥಳವೆಂದು ಶಾಸ್ತ್ರಗಳು ಹೇಳುತ್ತವೆ. ಆದ ಕಾರಣ ನೀವು ನನ್ನನ್ನೀಗ ಆ ಕಾಶಿ ಕ್ಷೇತ್ರಕ್ಕೆ ಕರೆದೊಯ್ಯಬೇಕು. ಅಲ್ಲಿ ನನ್ನ ದೇಹದಿಂದ ನಾನು ಪಾಪವನ್ನು ಅನುಭವಿಸುತ್ತೇನೆ. ನೀವು ಮಾತ್ರ ಆಗ ನನ್ನನ್ನು ಚೆನ್ನಾಗಿ ಆರೈಕೆ ಮಾಡಿ ರಕ್ಷಿಸಬೇಕಾಗ್ತದೆ.
ನಿಮ್ಮಲ್ಲಿ ಅಂಥ ಸಮರ್ಥ ಶಿಷ್ಯರಾದದು ಇದ್ದರೆ ಮುಂದೆ ಬಂದು ಈ ಸೇವಾ ಕಾರ್ಯವನ್ನು ತೀವ್ರ ಸ್ವೀಕರಿಸಬೇಕೆಂದು ಆಜ್ಞೆ ಮಾಡಿದನು. ಆಗ ಗುರುಸೇವಾ ದುರಂಧರನಾದ ಆ ಸಂದೀಪಕನೆಂಬ ಶಿಷ್ಯನು ಮುಂದೆ ಬಂದು ಗುರುಗಳಿಗೆ ನಮಸ್ಕರಿಸಿ, ಗುರುಗಳೇ, ಪಾಪ ಫಲವನ್ನು ಅನುಭವಿಸುತ್ತಿರುವಾಗ ದೇಹವು ದುರ್ಬಲವಾಗುವುದು, ದುಃಖವು ಹೆಚ್ಚಾಗುವುದು. ಆದ ಕಾರಣ ದೇಹದಲ್ಲಿ ಶಕ್ತಿ ಇರುವಾಗಲೇ ಆ ಸಂಚಿತ ಕರ್ಮವನ್ನು ಕಳೆದುಕೊಳ್ಳುವುದೇ ವಿಹಿತವು. ತಾವು ನನಗೆ ಸಂಕೋಚವಿಲ್ಲದೆ ಆಜ್ಞೆ ಮಾಡಿರಿ. ನಾನು ಸ್ವತಃ ತಮ್ಮೊಡನೆ ಕಾಶಿಯಲ್ಲಿ ಉಳಿದುಕೊಂಡು ಶಕ್ತಿ ಮೀರಿ ತಮ್ಮ ಸೇವೆ ಮಾಡಿ ಕೃತಾರ್ಥನಾಗುತ್ತಾನೆ ಎಂದು ನುಡಿದಾಗ ವೇದಧರ್ಮನು ಆ ಶಿಷ್ಯನ ಮಾತು ಕೇಳಿ ಬಹು ತೃಪ್ತಿಪಟ್ಟು ಹೀಗೆ ಹೇಳಿದನು, ವತ್ಸ, ನಾನು ನನ್ನ ಕರ್ಮ ಕಳೆದಕ್ಕಾಗಿಯೇ ಕುಷ್ಠವೆಂಬ ಭೀಕರ ರೋಗಕ್ಕೆ ಬಲಿಯಾಗಿ ಅಂಗಹೀನನಾಗಬೇಕಾಗ್ತದೆ. ಅಲ್ಲದೆ ನನ್ನ ನೇತ್ರಗಳು ಇಂಗಿ ಹೋಗುವವು, ಕಾಲುಗಳು ಕಳೆದುಕೊಂಡು ಹೆಳವನಾಗಬೇಕಾಗುವುದು. 21 ವರ್ಷಗಳ ಪರ್ಯಂತ ನಾನು ಈ ದುಃಖವನ್ನು ಅನುಭವಿಸಬೇಕಾಗುವುದು. ಅಲ್ಲಿವರೆಗೂ ನನ್ನನ್ನು ಹೂವಿನಂತೆ ಜೋಪಾನ ಮಾಡಿಕೊಂಡು ಆರೈಕೆ ಮಾಡುವ ಸೇವಾ ಬುದ್ಧಿ ದೃಢ ಮನಸ್ಸುಗಳನ್ನು ನಿನ್ನಲ್ಲಿದ್ದರೆ ಮಾತ್ರ ಈ ಕಾರ್ಯಕ್ಕೆ ಕೈ ಹಾಕು, ಇಲ್ಲವಾದರೆ ಬೇಡ ಎಂದು ನುಡಿಯಲಾಗಿ ಗುರುಭಕ್ತನಾದಂಥ ಆ ಸಂದೀಪನು ಗುರುದೇವ, ವಯಸ್ಸಾದ ತಮ್ಮ ದೇಹವನ್ನು ಈ ಪಾಪಕ್ಷಾಲನೆಗಾಗಿ ಬಳಸುವುದು ಬೇಡ. ಒಂದು ವೇಳೆ ಆ ಪಾಪ ಫಲವನ್ನು ನನಗೆ ನೀಡಲು ಬರುವಂತಿದ್ದರೆ ನನಗದನ್ನು ಕೊಟ್ಟು ಬಿಡಿರಿ. ನಾನು ಸಂತೋಷದಿಂದ 21 ವರ್ಷಗಳವರೆಗೆ ಕುಷ್ಠರೋಗಿಯೂ ಹೆಳವನು ಕುರುಡನೂ ಆಗಿ ಬಾಳುತ್ತಾ ಆ ಪಾಪ ಫಲವನ್ನು ಅನುಭವಿಸಿ ತೀರಿಸುತ್ತೇನೆ. ದಯವಿಟ್ಟು ನನಗದನ್ನು ಕೊಟ್ಟು ತಾವು ನಿಶ್ಚಿಂತರಾಗಿರಿ ಎಂದು ಗುರುಗಳ ಪಾದ ಹಿಡಿದು ಕೇಳಿಕೊಳ್ಳಲಾಗಿ ವೇದ ಧರ್ಮದವನು ಆ ಶಿಷ್ಯನ ತ್ಯಾಗ ನಿರ್ಧಾರಗಳಿಗಾಗಿ ಬಹಳ ಸಂತೋಷಪಟ್ಟು ಹೀಗೆ ಹೇಳಿದ, ವತ್ಸ, ದೇವಾನು ದೇವತೆಗಳಿಗೆ ಸಹಿತ ತಮ್ಮ ಕರ್ಮಫಲವನ್ನು ಬೇರೊಬ್ಬರಿಗೆ ಅನುಭವಿಸಲಿಕ್ಕೆ ಕೊಡಲು ಬರುವಂತಿಲ್ಲ. ನಾವು ಮಾಡಿದ್ದನ್ನು ಸ್ವತಃ ನಮ್ಮ ದೇಹದಿಂದಲೇ ಅನುಭವಿಸಿ ಪಾಪ ಪರಿಹಾರ ಮಾಡಿಕೊಳ್ಳಬೇಕು. ಇದರ ಹೊರತು ಗತ್ಯಂತರವಿಲ್ಲ. ಆದ ಕಾರಣ ನೀನು ತಕ್ಷಣವೇ ನನ್ನನ್ನು ಕಾಶಿ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗುವೆಂದು ಆಜ್ಞೆ ಮಾಡಿದನು. ನಂತರ ಸಂದೀಪಕನು ತಡೆ ಮಾಡದೆ ಗುರುವಾಜ್ಞೆಯ ಮೇರೆಗೆ ಅವರನ್ನು ಕರೆದುಕೊಂಡು ಕಾಶಿ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಮಣಿಕರ್ಣಿಕಾ ಘಾಟಿನ ಉತ್ತರ ಭಾಗದಲ್ಲಿ ಕುಂಬಳೇಶ್ವರನ ಸಮೀಪದಲ್ಲಿ ಗುರು ಶಿಷ್ಯರಿಬ್ಬರು ವಾಸ ಮಾಡತೊಡಗಿದರು. ಬಳಿಕ ಗುರುದೇವನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನನ್ನು ಭಕ್ತಿಯಿಂದ ಪೂಜಿಸಿಕೊಂಡು ಬಂದನು. ತನ್ನ ಪೂರ್ವಜನ್ಮದ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಾರಂಭಿಸಿದನು. ಸ್ವಲ್ಪ ಅವಧಿಯಲ್ಲಿಯೇ ವೇದಧರ್ಮನಿಗೆ ಕುಷ್ಠರೋಗವು ಬಂದುಬಿಡಿತು. ಆತನ ದೃಷ್ಟಿಯು ಇಂಗಿ ಹೋಯಿತು. ನಂತರ ಕಾಲಗಳು ನಡೆಯಲು ಬಾರದಂತಾಗಿ ತುಂಬ ದುಃಖ ಪಡತೊಡಗಿದನು. ಸಂದೀಪನು ಮಾತ್ರ ಗುರು ಸೇವೆಯಲ್ಲಿ ಯಾವ ವ್ಯತ್ಯಯವೂ ಬಾರದಂತೆ ತನ್ನ ಗುರುವೇ ವಿಘ್ನೇಶ್ವರ ಸ್ವರೂಪನೆಂದು ಭಾವನೆಯಿಂದ ನಿತ್ಯವೂ ಆತನ ಸೇವೆ ಮಾಡ್ತಾಯಿದ್ದನು. ಮುಂದೆ ಗುರುವಿನ ರೋಗವು ಇನ್ನೂ ಉಲ್ಬಣತೊಡಗಿತು. ಆಗ ಆತನ ದೇಹದಿಂದ ಕೀವು, ರಕ್ತ ಮತ್ತು ಕ್ರಿಮಿಗಳಿಗೆ ಆಗರವಾಯಿತು. ಅಲ್ಲದೆ ಮತ್ತೆ ಆತನಿಗೆ ಮಲೆರೋಗವು ಸೇರಿಕೊಂಡಿತು. ಆದರೂ ಸಂದೀಪನು ಗುರುವಿಗೆ ನಿತ್ಯವೂ ಸ್ನಾನ ಮಾಡಿಸಿ ಬೇಸರವಿಲ್ಲದೆ ಆತನ ಸೇವಾ ಕಾರ್ಯ ಮುಗಿಸಿ ಬ್ರಾಹ್ಮಣರ ಬೀದಿಗಳಲ್ಲಿ ಭವತೀ ಭಿಕ್ಷಾಂದೇಹಿ ಎಂದು ಭಿಕ್ಷಾನ್ನವನ್ನು ಯಾಚಿಸಿ ತಂದು ತನ್ನ ಗುರುವಿಗೆ ಊಟ ಮಾಡಿಸ್ತಾ ಇದ್ನು. ಗುರುವೇ ವಿಶ್ವನಾಥನೆಂಬ ದೃಢ ನಿಶ್ಚಯದಿಂದ ನಿತ್ಯವೂ ಆತನನ್ನು ಪೂಜಿಸುತ್ತಿದ್ದನು. ಬಹಳ ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಗುರುವಿನ ಸೇವೆ ಮಾಡ್ತಾ ಇದ್ದು. ರೋಗದಿಂದ ಬಹುಕಾಲದಿಂದಲೂ ಪೀಡಿತನಾದಂಥ ಮನುಷ್ಯನು ಎಂಥ ಸಾತ್ವಿಕನಾದರೂ ಸಂಯಮನವನ್ನು ಕಳೆದುಕೊಳ್ಳುತ್ತಾನೆಂಬ ಮಾತು ಸುಳ್ಳಲ್ಲ. ಅದೇ ಪ್ರಕಾರ ವೇದಧರ್ಮನು ಕೂಡ ವ್ಯಾಧಿಯ ಪೀಡೆಯಿಂದ ಬೇಸತ್ತು ಅತಿ ಕ್ರೂರನಾಗಿ ತೊಡಗಿಬಿಟ್ಟ. ಆತನ ಸ್ವಭಾವವು ಶೀಘ್ರ ಕೋಪಕ್ಕಿಳಿಯಿತು.
ಒಂದು ದಿನ ಸಂದೀಪಕನ ಭಿಕ್ಷೆ ಬೇಡಿ ತಂದ ಅನ್ನವನ್ನು ಸ್ವೀಕರಿಸಿ ಗುರುಗಳೇ ಎಂದು ಊಟಕ್ಕಿಟ್ಟು ನಮಸ್ಕರಿಸಿದಾಗ ಗುರುವು ಆ ಅನ್ನವನ್ನು ಬೀಸಿ ಒಗೆದರು. ಕೋಪದಿಂದ ಇಷ್ಟೇ ಅನ್ನವನ್ನು ತಂದಿರುವಿರಲ್ಲ, ಇಷ್ಟರಿಂದ ನನ್ನ ಹೊಟ್ಟೆಯಾದರೂ ತುಂಬಿತೆ ಎಂಬ ವಿಚಾರವಾದರೂ ಬರಬಾರದೆ ನಿನಗೆ, ಹೋಗು, ಇಂದು ನಾನು ಊಟವನ್ನೇ ಮಾಡುವುದಿಲ್ಲೆಂದು ಮುನಿಸಿಕೊಂಡು ಅಳಾತ್ತ ಬಿಟ್ಟರು. ಎರಡನೇ ದಿವಸ ಸಂದೀಪಕನು ಬಹಳಷ್ಟು ಅನ್ನವನ್ನು ಯಾಚಿಸಿ ತಂದಾಗ, ಇಂದು ಮೃಷ್ಟಾನ್ನವನ್ನೇಕೆ ತರಲಿಲ್ಲ, ನಿತ್ಯವೂ ಇಂಥ ಸ್ವಾದರಹಿತ ಅನ್ನ ಉಂಡು ನನಗೆ ಬೇಸರವಾಗುತ್ತಾ ಇದೆ ಅಂತ ಕೋಪ ಮಾಡ್ತಾ ಇದ್ದ. ಒಟ್ಟಾರೆ ನಿತ್ಯವೂ ಊಟ ಮಾಡುವಾಗ ಒಂದಿಲ್ಲೊಂದು ರೀತಿಯ ಗುರುವಿನ ತಕರಾರು ಇದ್ದೇ ಇರ್ತಿತ್ತು. ಅವಾಚ್ಯ ಶಬ್ದಗಳಿಂದ ಬೈಯುವುದು, ಒಂದೊಂದು ದಿನ ಹೊಡೆಯುವುದು, ಮತ್ತೊಂದು ದಿನ ಅತಿ ಪ್ರೀತಿಯಿಂದ ಮೈದಿಡುತ್ತಾ, ಅಪ್ಪ ಸಂದೀಪಕ, ನನ್ನ ಸಲುವಾಗಿ ನೀನು ಇಷ್ಟೊಂದು ಕಷ್ಟಪಡುತ್ತಿರುವೆಯೋ ಕಂದ ಎಂದು ವಾತ್ಸಲ್ಯ ಮಾಡುವುದು. ಇವೆಲ್ಲ ಸಂದೀಪಕನಿಗೆ ನಿತ್ಯ ರೂಢಿಯಾಗಿ ಬಿಟ್ಟವು. ಇದಕ್ಕೆಲ್ಲ ತನ್ನ ಗುರುವಿನ ದೀರ್ಘ ವ್ಯಾಧಿಯಿಂದ ಬಳಲಿ ಬೆಂಡಾದಿದೆ ಕಾರಣವೆಂದು ಅರ್ಥಂತ ಆ ಸಂದೀಪಕನು ವೇದ ಧರ್ಮನ ಯಾವ ಗುಣದೋಷಗಳನ್ನು ಎಣಿಸದೆ ತನ್ನ ಗುರುವು ಪ್ರತ್ಯಕ್ಷ ಶಿವಸ್ವರೂಪನೆಂದು ಭಾವನೆಯಿಂದ ನಿತ್ಯ ಬೇಸರಿಸದೆ ಸೇವೆ ಮಾಡ್ತಾ ಇದ್ದು. ಆತನು ಕಾಶಿ ಕ್ಷೇತ್ರದಲ್ಲಿ ವಿಶ್ವನಾಥನ ಸಮೀಪದಲ್ಲಿಯೇ ವಾಸಿಸ್ತಿದ್ದನು. ಅಷ್ಟೊಂದು ದೀರ್ಘಾವಧಿಯಲ್ಲಿ ತನ್ನ ಗುರು ಸೇವೆ ಮಾಡುವುದನ್ನು ಬಿಟ್ಟು ಒಂದು ದಿನವಾದರೂ ಅಲ್ಲಿಯ ತೀರ್ಥಯಾತ್ರೆ ಮಾಡಲಿಲ್ಲ. ವಿಶ್ವೇಶ್ವರನ ದರ್ಶನ ಪಡೆಯಲಿಲ್ಲ. ತನ್ನ ಗುರುವೇ ವಿಶ್ವೇಶ್ವರ ಎಂಬ ನಿಶ್ಚಿತ ಭಾಗವು ಆತನಲ್ಲಿ ಒಡಮೂಡಿಬಿಟ್ಟಿತ್ತು. ನ ತೀರ್ಥಯಾತ್ರಾ ನ ಚ ದೇವಯಾತ್ರ, ನ ದೇಹಯಾತ್ರ ನ ಚ ಲೋಕಯಾತ್ರ. ಅಹರ್ನಿಶಂ ಬ್ರಹ್ಮಶರೀರ ಬುದ್ಧ್ಯ ಗುರುಂ ಪ್ರಸನ್ನೋ ನಹಿ ಸೇವ್ಯಂ ಮನ್ವಥ. ಅಂದರೆ ಉತ್ತಮನಾದ ಶಿಷ್ಯನಿಗೆ ತೀರ್ಥಯಾತ್ರೆ, ದೇವಯಾತ್ರೆ, ದೇಹಯಾತ್ರೆ, ಲೋಕಯಾತ್ರೆ ಯಾವುದಾದರೂ ಅವಶ್ಯಕತೆಯೇ ಇಲ್ಲ. ಹರಿ, ಹರ, ಬ್ರಹ್ಮ ಈ ತ್ರೈಮೂರ್ತಿಗಳ ಪ್ರಕಾರ ಸಾಕಾರ ರೂಪನಾಗಿರುವಂಥ ಸದ್ಗುರುವಿನ ಸೇವೆ ಮಾಡಿ ಪ್ರಸನ್ನಗೊಳಿಸುವುದರಲ್ಲಿಯೇ ಆತನಿಗೆ ಈ ಹೇಳಿದಂಥ ಎಲ್ಲ ಯಾತ್ರೆಗಳು ಕೂಡ ಸುಲಭವಾಗಿ ಲಭಿಸುತ್ತವೆ. ಆದ್ದರಿಂದ ಆತನು ಅಂಥದ್ದಕ್ಕೆ ಮನಸ್ಸು ಮಾಡಬೇಕೆಂದೇನು ಇಲ್ಲ. ಅದಕ್ಕಾಗಿ ಗುರುಸೇವ ನಿರತನಾದ ಆ ಸಂದೀಪಕನು ಗುರುದೇವನನ್ನು ಹೊರತುಪಡಿಸಿ ಇನ್ನೊಬ್ಬರ ದೇವರತ್ತ ತನ್ನ ಲಕ್ಷಣವನ್ನು ತಿರುಗಿಸಲೇ ಇಲ್ಲ. ಇಂತೂ ಆ ಶಿಷ್ಯೋತ್ತಮನು ಗುರುಸೇವೆಯಲ್ಲಿ ತನ್ನ ಮನವನ್ನು ಲೀನಗೊಳಿಸಿ ಆನಂದದಿಂದ ಕಾಲ ಕಳೀತಾ ಇದ್ನು. ಶಿವನು ಆತನ ಪರಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾಗಿ, ವತ್ಸ ಸಂದೀಪಕನೇ, ನಿನ್ನ ಗುರುಭಕ್ತಿಯನ್ನು ನಾನು ಮೆಚ್ಚಿದೆ. ಅದನ್ನು ಕಂಡು ನಾನು ಸಂತುಷ್ಟನಾದೆ. ನಿನಗೆ ಬೇಕಾದ ವರವನ್ನು ಬೇಡಿಕೋ ಅಂತ ಹೇಳಿದ. ಆಗ ಸಂದೀಪಕನು ಆ ಪಿನಾಕ ಪಾಣಿಗೆ ವಿನಯದಿಂದ ನಮಸ್ಕರಿಸಿ, ಜಗದ್ವಂದ್ಯನಾದ ಪರಮಾತ್ಮನೇ, ನಿನಗೆ ನನ್ನ ಅನೇಕ ಕೃತಜ್ಞತೆಗಳಿರಲಿ. ಆದರೆ ಪ್ರಭುವೇ, ನನ್ನ ಗುರುದೇವನನ್ನು ವಿಚಾರಿಸಿ ಅವರ ಅನುಮತಿ ಪಡೆಯದೆ ನಾನು ನಿನ್ನ ವರವನ್ನು ತೆಗೆದುಕೊಳ್ಳಲಾರೆ ಎಂದು ಸ್ಪಷ್ಟವಾಗಿ ಹೇಳಿದನು. ಮತ್ತು ತನ್ನ ಗುರುವಿನ ಹತ್ತಿರ ಹೋಗಿ ಶಿವನು ತನಗೆ ಪ್ರತ್ಯಕ್ಷನಾಗಿ ವರ ಕೇಳಿಕೊಳ್ಳಲು ತಿಳಿಸಿದ ವಿಷಯವನ್ನೆಲ್ಲ ಸದ್ಯಂತವಾಗಿ ತಿಳಿಸಿದನು. ಹಾಗೂ ಗುರುದೇವ, ನಿಮ್ಮ ಈ ಭಯಾನಕವಾದ ವ್ಯಾಧಿಯು ತಕ್ಷಣವೇ ಪರಿಹಾರವಾಗುವಂತೆ ಶಿವನಿಂದ ವರವನ್ನು ಪಡೆದುಕೊಳ್ಳುವುದಕ್ಕೆ ಅನುಮತಿ ನೀಡುವಿರಾ ಅಂತ ಪ್ರಶ್ನೆ ಮಾಡಿದನು. ಆಗ ತಕ್ಷಣವೇ ವೇದಧರ್ಮನು ಸಿಟ್ಟಿಗೆದ್ದು, ಎಲ್ಲವೋ ಮತಿಗೇಡಿಯೇ, ನನ್ನ ಕರ್ಮವನ್ನು ನನ್ನ ದೇಹದಿಂದಲೇ ಅನುಭವಿಸಿ ತೀರಿಸಬೇಕೆಂದು ನಾನು ಈ ಮೊದಲೇ ಹೇಳಿದ್ದು ನಿನಗೆ ನೆನಪಿಲ್ಲವೇನು? ಹೋಗು, ಆ ಶಿವನಿಗೆ ನಿನ್ನ ವರವನ್ನು ನಾನು ಸ್ವೀಕರಿಸಲಾರೆನೆಂದು ಹೇಳಿ ಕಳಿಸು ಎಂದು ನುಡಿದು ಬಿಟ್ಟನು. ಸಂದೀಪಕನು ಮತ್ತೆ ಶಿವನನ್ನು ಸಂಧಿಸಿ ಹಾಗೆ ಹೇಳಿದ. ಆ ಪರಮಾತ್ಮನು ನಿರುಪಾಯನಾಗಿ ತಿರುಗಿ ಹೋಗಬೇಕಾಯಿತು. ಶಿವನು ನಿರ್ವಾಣ ಮಂಟಪಕ್ಕೆ ಹೋಗಿ ಸಂದೀಪಕನ ಗುರುಭಕ್ತಿಯ ವಿಷಯವಾಗಿ ವಿಷ್ಣುವಿನೆದುರು ಬಹು ಪ್ರಶಂಸೆ ಮಾಡಿದನು. ಇದನ್ನು ಕೇಳಿ ಶ್ರೀಮನ್ನಾರಾಯಣನು ಚಕಿತಗೊಂಡು ಆ ಗುರು ಶಿಷ್ಯರ ಇಬ್ಬರನ್ನ ತಾನೂ ಸ್ವತಃ ಹೋಗಿ ನೋಡಿ ಆನಂದಿಸುವನೆಂದು ತಿಳ್ಕೊಂಡು ಶಿವನಿಗೆ ತಿಳಿಸಿ ಕಾಶಿ ಕ್ಷೇತ್ರಕ್ಕೆ ಬಂದನು.
ಅಲ್ಲಿ ಸಂದೀಪಕನು ಕಾಯ ವಾಚ ಮನಸ ಗುರುಸೇವೆ ಮಾಡುತ್ತಿರುವುದನ್ನು ಕಂಡು ವಿಷ್ಣುದೇವನಿಗೂ ಪರಮಾನಂದವಾಯಿತು. ಆತನು ದೀಪಕನೊಬ್ಬನನ್ನೇ ತನ್ನ ಹತ್ತಿರ ಕರೆದು ತನ್ನ ನಿಜರೂಪ ತೋರಿಸಿ, ನಿನ್ನ ಗುರುಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಹೊರಬೇಕು ಕೇಳಿಕೋ ಎಂದನು. ಆಗ ಸಂದೀಪಕನು ಶ್ರೀಮನ್ನಾರಾಯಣನಿಗೆ ಭಕ್ತಿಯಿಂದ ನಮಿಸಿ, ದೇವ ಋಷಿಕೇಶನೇ, ನೀನು ನನ್ನ ಅದಾವ ಭಕ್ತಿಗೆ ಮೆಚ್ಚಿ ಹೊರಕೊಡಲು ಬಂದಿರುವೋ? ನಿನಗಾಗಿ ಅಹೋರಾತ್ರಿ ವನಾಂತರಗಳಲ್ಲಿ ಕುಳಿತು ತಪಸ್ಸು ಮಾಡುವ ಮುನಿಗಳೆಷ್ಟೋ ಜನರಿದ್ದಾರೆ. ಸಹಸ್ರಾರು ವರ್ಷಗಳಿಂದ ಒಂದೇ ಕಾಲ ಮೇಲೆ ನಿಂತು ತಪಗೈಯುತ್ತಿರುವ ಅದೆಷ್ಟೋ ಜನ ಹಠಯೋಗಿಗಳಿದ್ದಾರೆ. ಅವರೆಲ್ಲರನ್ನ ನೀನು ಕಡೆಗಣಿಸಿರುವಿ. ಆದರೆ ನಾನು ನಿನ್ನ ಭಕ್ತನೂ ಅಲ್ಲ, ನಿನ್ನ ನಾಮಸ್ಮರಣೆಯನ್ನು ಮಾಡಿದವನೂ ಅಲ್ಲ. ಹೀಗಿದ್ದು ನನಗೆ ಸಂತುಷ್ಟನಾಗಿ ವರ ನೀಡಲು ಬರುವ ಪ್ರಮೇಯವೇನಿದೆ ಅಂತ ಪ್ರಶ್ನೆ ಮಾಡಿದ್ದು. ಆಗ ಶ್ರೀಮನ್ನಾರಾಯಣನು ನಸುನಕ್ಕು, ಸಂದೀಪಕ, ಗುರುವು ತ್ರಿಮೂರ್ತಿಗಳ ಸಾಕಾರ ರೂಪನಾಗಿರೋದ್ರಿಂದ ನೀನು ಗುರುವಿಗೆ ಸಲ್ಲಿಸಿದ ಸೇವೆ ಭಕ್ತಿಗಳೆಲ್ಲವೂ ನಮಗೆ ಬಂದು ಸೇರಿಕೊಳ್ಳುತ್ತವೆ. ಅದಕ್ಕಾಗಿಯೇ ನಿನ್ನ ಗುರುಭಕ್ತಿ ಕಂಡು ನಾನು ಸಂತುಷ್ಟನಾಗಿ ಬಂದಿದ್ದೇನೆ. ಬೇಗ ವರ ಕೇಳಿಕೋ ಎಂದು ಹೇಳಲಾಗಿ, ಅದಕ್ಕೆ ಸಂದೀಪಕನು ನಸುನಕ್ಕು, ವಿಷ್ಣುದೇವ, ಗುರುವು ತ್ರಿಮೂರ್ತಿಗಳ ಸಾಕಾರ ರೂಪನೆಂದು ನೀನೇ ಹೇಳುತ್ತಿರುವಾಗ ನನಗೆ ನಿನ್ನ ಅಥವಾ ಶಿವನ ಆರಾಧನೆಯ ಅವಶ್ಯಕತೆ ಏನಿದೆ? ನನ್ನ ಗುರುದೇವನು ಸಂತುಷ್ಟನಾದರೆ ನೀನೀಗ ನನಗೆ ಕೊಡಬಯಸಿದ ವರಕ್ಕಿಂತ 100 ಪಟ್ಟು ಮಿಗಿಲಾದಂಥ ಜೀವನ್ಮುಕ್ತಿಯನ್ನು ಕೊಡುವುದಕ್ಕಾಗಿ ಸಮರ್ಥನಾಗಿದ್ದಾನೆ. ನನಗೆ ಅವನೇ ದೇವರು, ಅವನೇ ತೀರ್ಥ, ಅವನೇ ತಾಯಿ, ಅವನೇ ತಂದೆ, ಎಲ್ಲವೂ ಅವನೇ ಆಗಿದ್ದಾನೆ. ಆದ ಕಾರಣ ನಾನು ಅವನ ಹೊರತು ಉಳಿದ ಯಾವ ದೇವತೆಗಳಿಂದಲೂ ಎಂದೂ ಏನನ್ನು ಬೇಡಲು ಇಚ್ಛಿಸುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟ. ಆಗ ಕೇಶವನು ಆತನ ನಿಷ್ಕಾಮ ಭಕ್ತಿಯಿಂದ ಮತ್ತಷ್ಟು ಸಂತೋಷಪಟ್ಟನು. ಸಂದೀಪಕ, ನೀನು ನನ್ನಿಂದ ಯಾವುದಾದರೊಂದು ವರವನ್ನು ಪಡೆಯಲೇಬೇಕು ಅಂತ ಒತ್ತಾಯ ಮಾಡಹತ್ತಿದ. ಸಂದೀಪಕನು ಸ್ವಲ್ಪ ವಿಚಾರಿಸಿ, ಪರಮಾತ್ಮ, ನೀನು ನನಗೆ ವರ ನೀಡಬೇಕೆಂದು ಮಹಾ ಆಕಾಂಕ್ಷೆ ನಿನಗೆ ಆಗಿದ್ದರೆ ನನ್ನಲ್ಲಿರುವ ಗುರುಭಕ್ತಿಯು ಇನ್ನೂ ಹೆಚ್ಚಾಗುವಂತೆ, ನಿಶ್ಚಲ ಮನವು ನನ್ನದಾಗುವಂತೆಯೂ ಅನುಗ್ರಹ ಮಾಡುವಂತ ಕೇಳಿಕೊಳ್ಳಲು ಆ ವಿಷ್ಣುವು ಅನಿವಾರ್ಯವಾಗಿ ಆ ಗುರುಭಕ್ತ ಶ್ರೇಷ್ಠನಿಗೆ ತಥಾಸ್ತು ಅಂತ ವರದಾನ ಮಾಡಿ ವೈಕುಂಠಕ್ಕೆ ಹೊರಟು ಹೋದನು. ನಂತರ ಸಂದೀಪಕನು ಗುರುಗಳಿದ್ದಲ್ಲಿ ಬಂದು ಕುಳಿತುಕೊಂಡನು. ವಿಷ್ಣುವು ತನಗೆ ಪ್ರತ್ಯಕ್ಷನಾದ ಸಂಗತಿಯನ್ನು, ಆತನ ಆಗ್ರಹದ ಮೇರೆಗೆ ನಾನು ಆತನಿಂದ ತನ್ನಲ್ಲಿಯ ಗುರುಭಕ್ತಿ ಇನ್ನೂ ವೃದ್ಧಿಯಾಗುವಂತೆಯೂ ಸ್ಥಿರವಾಗುವಂತೆಯೂ ವರವನ್ನು ಪಡೆದ ವಿಷಯವನ್ನು ಆದ್ಯಂತವಾಗಿ ವಿವರಿಸಿ ಹೇಳಿದನು. ಆತನ ಜಾಣ್ಮೆ, ನಿರಾಶಾ ಬುದ್ಧಿ, ಗುರುಭಕ್ತಿಗಳನ್ನು ಅರಿತುಕೊಂಡ ವೇದಧರ್ಮನು ತಕ್ಷಣವೇ ಆತನ ಮೇಲೆ ಪ್ರಸನ್ನನಾದನು ಮತ್ತು ನಿನಗೆ ಜೀವನದಲ್ಲಿಯೇ ಆತ್ಮ ಸಾಕ್ಷಾತ್ಕಾರವಾಗಲಿ, ಸ್ಥಿರವಾಗಿ ಕಾಶಿ ಕ್ಷೇತ್ರದಲ್ಲಿಯೇ ವಾಸ ಮಾಡು, ನಿನಗೆ ವಾಕ್ಸಿದ್ಧಿಯುಂಟು, ನಿನ್ನ ಮನೆಯಲ್ಲಿಯೇ ನವನಿಧಿಗಳು ಉಂಟಾಗಲಿ, ವಿಶ್ವನಾಥನು ನಿನಗೆ ವಶನಾಗಲಿ, ನಿನ್ನ ಸ್ಮರಣೆ ಮಾಡಿದವರ ದಾರಿದ್ರ್ಯ ನಾಶವಾಗಲಿ. ಈ ರೀತಿಯಾಗಿ ವೇದಧರ್ಮವನೆಂಬ ಆ ಸದ್ಗುರುನಾಥನು ತನ್ನ ಶಿಷ್ಯನಿಗೆ ಅನೇಕ ವರಗಳನ್ನು ನೀಡುತ್ತಿದ್ದಂತೆಯೇ ತನ್ನ ದೇಹದ ಸರ್ವವ್ಯಾಧಿಗಳನ್ನು ಕಳಚಿ ನಿಜ ಸ್ವರೂಪ ಧಾರಣೆ ಮಾಡಿದನು. ವಾಸ್ತವದಲ್ಲಿ ಶಿಷ್ಯನ ಸತ್ವ ಪರೀಕ್ಷೆ ಮಾಡುವುದಕ್ಕಾಗಿಯೇ ಅವನು ರೋಗಿಯ ವೇಷ ಧಾರಣೆ ಮಾಡಿದ್ದನು. ಇಲ್ಲವಾದರೆ ಅಂಥ ಜ್ಞಾನಿಯೂ ತಪೋನದಿಯೂ ಆಗಿರುವ ಆ ಗುರುದೇವನಲ್ಲಿಯ ಪಾಪಶೇಷೆಯು ಉಳಿಯುವುದಾದರೂ ಹೇಗೆ? ಇದೆಲ್ಲವೂ ಜಗತ್ತಿಗೆ ಗುರು ಮಹಿಮೆಯ, ಕ್ಷೇತ್ರ ಮಹಿಮೆಗಳ ಪಾಠ ಕಲಿಸಲು ಅವರು ಹೂಡಿದ ಆಟವಾಗಿತ್ತು. ಈ ವಿಧವಾಗಿ ಸೂತ ಪುರಾಣಿಕನು ಮುನಿಗಳಿಗೆ ಹೇಳಿದ ವಿಷಯವನ್ನೇ ಬ್ರಹ್ಮದೇವನು ಕಲ್ಕಿಗೆ ಹೇಳಿದನು. ಅದನ್ನೇ ಸಿದ್ಧಮುನಿಯು ನಾಮಕರಣನಿಗೆ ವಿವರಿಸುವುದರೆಂಬಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾ ಕಲ್ಪ ತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 2ನೇ ಅಧ್ಯಾಯ
ಮುಕ್ತಾಯವಾಯಿತು. ಶ್ರೀ ಮಧ್ವತ್ರಾಯಾರ್ಪಣ ಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.